ಎಲ್ಲರೂ ದಯಮಾಡಿ ಒಂದು ಸಂಗೀತ ಶುರು ಕರ್. राष्ट्रीय सलामिया देगा. सलामिया दो. श्री महाजम ನಾವು ಒಂದು ಮಹಾನ್ ತ್ಯಾಗದ ಇತಿಹಾಸದ ಪುಟವನ್ನು ಸ್ಮರಿಸೋದಕ್ಕಾಗಿ ಅಸಂಖ್ಯಾತ ವೀರರ ಬೆವರಿನ ಕಥೆಯನ್ನು, ರಕ್ತದ ಕಥೆಯನ್ನು ಹಾಗೂ ಅಜರಾಮರವಾದಂತಹ ಸ್ವಾತಂತ್ರ್ಯದ ಕನಸನ್ನು ಸ್ಮರಿಸಲು ಈ ದಿನ ನಾವೆಲ್ಲೆಲ್ಲ ಸೇರಿದ್ದೇವೆ. ಭಾರತದ ಸ್ವಾತಂತ್ರ್ಯವು ಕೇವಲ ಒಂದು ಕ್ಷಣದ ಫಲವಲ್ಲ, ಒಂದು ಗಳಿಗೆಯ ಫಲವಲ್ಲ, ಅದು ತಲೆಮಾರುಗಳ ಧೈರ್ಯ, ಅಚಲ ನಂಬಿಕೆ ಮತ್ತು ಅಸೀಮ ತ್ಯಾಗದ ಫಲ. 1857ರ ಸಿಪಾಯಿ ದಂಗೆ ಅಥವಾ ಸ್ವಾತಂತ್ರ್ಯ ಮಹಾಸಂಗ್ರಾಮದಿಂದ ಹಿಡಿದು ಈ ದಿನ 1947ರ ದಿನ ಮಧ್ಯರಾತ್ರಿ ಆಗಸ್ಟ್ 15ನೇ ತಾರೀಕು ನಮಗೆ ದೊರೆತಂತಹ ಸ್ವಾತಂತ್ರ್ಯ ದಿನದವರೆಗೆ ನಡೆದಿರುವಂತಹ ಒಂದು ಹೋರಾಟದ ಪ್ರತೀಕವಾಗಿದೆ ಅನ್ನೋದನ್ನು ಈ ಕ್ಷಣದಲ್ಲಿ ನಾವು ಸ್ಮರಿಸ್ಕೊಳ್ಬೇಕು. ರಾಣಿ ಲಕ್ಷ್ಮೀಬಾಯಿರಿಂದ ಹಿಡಿದು ಮಂಗಲ್ ಪಾಂಡೆ, ತಾತ್ಯಾ ಟೋಪೆ ಮತ್ತು ಬಹದ್ದೂರ್ ಜಫರ್ ಅವರು ಏನು ನಮ್ಮ ಮುಂದೆ ಎಬ್ಸಿರುವಂತಹ ಒಂದು ಸ್ವಾತಂತ್ರ್ಯದ ಜ್ವಾಲೆ ಈ ದಿನ ಅತ್ಯಂತ ಪ್ರಭಾವವಾಗಿ ಹೊತ್ತಿ ಉರಿತಾ ಇದೆ. ನೇತಾಜಿ ಸುಭಾಷ್ ಚಂದ್ರ ಸಹೋದರರು ಹೇಳ್ತಾರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ ಅಂತ. ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ, ನೆಹರು, ಸರ್ದಾರ್ ಪಟೇಲ್, ತಿಲಕ್, ಭಗತ್ ಸಿಂಗ್, ಸರೋಜಿನಿ ನಾಯ್ಡು, ಚಂದ್ರಶೇಖರ್ ಆಜಾದ್ ಮತ್ತು ಅಸಂಖ್ಯಾತ ಅನಾಮಧೇಯ ವೀರರು ತಮ್ಮ ಜೀವನವನ್ನು ಈ ಒಂದು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ದಾರೆ. ಈ ಸ್ವಾತಂತ್ರ್ಯ ಕೇವಲ ರಾಜಕೀಯ ಹೋರಾಟದ ಫಲವಲ್ಲ, ಅದು ಸಮಾಜ ಸುಧಾರಕರ ಕನಸಿನ ಫಲವೂ ಹೌದು. ರಾಜಾರಾಮ್ ಮೋಹನ್ ರಾಯರಿಂದ ಹಿಡಿದು ಜ್ಯೋತಿರಾವ್ ಹಾಗೂ ಸಾವಿತ್ರಿಬಾಯಿ ಫುಲೆ, ಸ್ವಾಮಿ ವಿವೇಕಾನಂದ, ನಾರಾಯಣ ಗುರು, ಪೆರಿಯಾರ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸಮಾನತೆ, ಜಾತಿ ತಾರತಮ್ಯ, ಅನ್ಯಾಯ ಮತ್ತು ಅಜ್ಞಾನಕ್ಕೆ ವಿರುದ್ಧವಾಗಿ ಹೋರಾಡಿ ಈ ಒಂದು ಸ್ವಾತಂತ್ರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಗಾಂಧೀಜಿಯವರು ಹೇಳಿದ್ರು, ಭವಿಷ್ಯವು ನಾವು ಇಂದು ಏನು ಮಾಡುತ್ತೇವೆ ಎಂಬುದರ ಮೇಲೆ ನಿಂತಿದೆ ಅಂತ. ನಾವು ಮುಂದಿನ ಭವಿಷ್ಯವನ್ನು ತುಂಬ ಚೆನ್ನಾಗಿ ರೂಪಿಸ್ಕೋಬೇಕಾದ್ರೆ ಈ ದಿನ ನಾವು ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ನಡ್ಕೊತೀವಿ, ಸಂವಿಧಾನವನ್ನು ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಯಾವ ರೀತಿ ನಡೀತೀವಿ ಅನ್ನೋದ್ರ ಮೇಲೆ ಮುಂದಿನ ನಮ್ಮ ಭವಿಷ್ಯ ನಿಂತಿದೆ. ಅಂಬೇಡ್ಕರ್ ಅವರು ಆ ದಿನವೇ ನಮ್ಮನ್ನೆಲ್ಲ ಎಚ್ಚರಿಸಿದ್ರು, ಸಾಮಾಜಿಕ ಪ್ರಭುತ್ವವಿಲ್ಲದ ರಾಜಕೀಯ ಪ್ರಭುತ್ವ ಅಸ್ಥಿರ ಅಂತ. ಸಾಮಾಜಿಕವಾಗಿ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು, ಆಗಲೇ ನಮ್ಮ ದೇಶ ಇನ್ನೂ ಮುಂದೆ ನಡೆಯುತ್ತೆ ಅನ್ನೋಂಥದ್ದನ್ನು ನಾವು ಈ ದಿನ ನೆನೆಸ್ಕೋಬೇಕಾಗಿದೆ. ಇಂದು ನಾವು ತ್ರಿವರ್ಣ ಧ್ವಜವನ್ನು ಗೌರವದಿಂದ ನೋಡುವಾಗ ನಮ್ಮ ಹೃದಯವನ್ನು ನಾವು ಪ್ರಶ್ನಿಸಿಕೊಳ್ಬೇಕಾಗಿರುವಂಥದ್ದು, ಈ ಸ್ವಾತಂತ್ರ್ಯವನ್ನು ಕೇವಲ ಅನುಭವಿಸ್ತಾ ಇದ್ದೀವಿ ಅಥವಾ ಅದನ್ನು ಉಳಿಸ್ಕೊಳ್ಳುವಂಥ ಹೊಣೆಗಾರಿಕೆ ಕೂಡ ನಮ್ಮ ಮೇಲೆ ಇದೆಯಾ ಅಂತ. ನಾವು ಒಟ್ಟಾಗಿ ಒಂದು ಹೊಸ ಭಾರತವನ್ನು ನಿಲ್ಲಿಸಬೇಕಂದ್ರೆ ಅಲ್ಲಿ ಸ್ವಾತಂತ್ರ್ಯ ಹಕ್ಕಾಗಿರಬಾರ್ದು, ಸ್ವಾತಂತ್ರ್ಯ ಬರೀ ಹಕ್ಕಾಗಿ ಅಥವಾ ನಮಗೆ ಸಿಕ್ಕಿರುವಂಥ ಒಂದು ಪ್ರಿವಿಲೇಜ್ ಆಗಿ ನಾವು ಭಾವಿಸದೆ ಅದನ್ನು ಒಂದು ಜವಾಬ್ದಾರಿ ಅಂತಾಗಿ ನಾವು ಭಾವಿಸಬೇಕಾಗ್ತದೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಕೊಡ್ಬೋದಾದಂತಹ ಅತ್ಯಂತ ಶ್ರೇಷ್ಠ ಗೌರವವು ಬರೀ ಸ್ಮರಣೆ ಅಲ್ಲ, ಅವರು ಕಟ್ಟಿದಂತಹ ಸ್ವಾತಂತ್ರ್ಯ ಎಂಬ ಕನಸನ್ನು ನನಸಾಗಿಸೋದು ಅಥವಾ ಅದನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು ನಾವು ಅವರಿಗೆ ಸಲ್ಲಿಸುವಂಥ ಅತ್ಯಂತ ಶ್ರೇಷ್ಠ ಗೌರವ ಅಂತ ನಾನು ಈ ಕ್ಷಣದಲ್ಲಿ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೀನಿ.